ಅರ್ಧ ಲೀಟ್ರ್ ಹಾಲನ್ನ ನಾನು ಮುಂಚೆನೇ ಕಾಯಿಸಿ ಇಟ್ಕೊಂಡಿದ್ದೆ. ಆ ಹಾಲನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಹಸಿ ಹಾಲನ್ನೇ ಹಾಕ್ಕೊಂಡು ಕಾಯಿಸ್ಕೋಬೋದು. ಹಾಲು ಉಕ್ಕಿ ಬಂದಿದೆ. ಹಾಲು ಸ್ವಲ್ಪ ಗಟ್ಟಿ ಹಾಕಬೇಕು. ಕುದೀತಾ ಇರೋ ಹಾಲಿಗೆ ಒಂದು 5 ಸ್ಪೂನ್ ಅಷ್ಟು ಸಕ್ಕರೆ. ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಇನ್ನೊಂದು 2 ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಳಿ. ಒಂದು ಸ್ವಲ್ಪ ಕೇಸರಿ ದಳ ಹಾಕೊಳ್ತಾ ಇದ್ದೀನಿ. 3 ಸ್ಪೂನ್ ಬಾದಾಮ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಕುದೀತಾನೆ ಇರಲಿ. ಹಾಲು ಚೆನ್ನಾಗಿ ಕುದ್ರೇನೆ ನಿಮಗೆ ಕ್ರೀಮಿ ಆಗಿರೋಂಥ ಕುಲ್ಫಿ ಸಿಗೋದು. ಇಲ್ಲ ಅಂದರೆ ಸ್ವಲ್ಪ ನೀರಾಗಿರೋ ಥರ ಕುಲ್ಫಿ ಇರುತ್ತೆ. 1 ಸ್ಪೂನ್ ಕಸ್ಟರ್ಡ್ ಪೌಡರ್ಗೆ ನಾನು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಚೆನ್ನಾಗಿ ಕುದೀಲಿ ಹಾಲು. 2 ನಿಮಿಷ ಆಗಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಗಿ ಕೂಲ್ ಆಗಲಿ, ಆಮೇಲೆ ನಾವು ಐಸ್ ಕ್ರೀಮ್ ಮೋಲ್ಡ್ಗೆ ಹಾಕೋಬಹುದು. ಕಂಪ್ಲೀಟ್ ಕೂಲ್ ಆಗಿದೆ. ಇವಾಗ ಇದನ್ನ ಕುಲ್ಫಿ ಮೋಲ್ಡ್ಗೆ ಹಾಕೊಂಡ್ಬಿಡೋಣ. ಕುಲ್ಫಿ ಮೋಲ್ಡ್ಗೆ ಹಾಕೊಂಡು ಫ್ರೀಸರಲ್ಲಿ ಒಂದು 5 to 6 ಅವರ್ ಫ್ರೀಸ್ ಆದರೆ ಸಾಕು, ಐಸ್ ಕ್ರೀಮ್ ರೆಡಿ ಆಗೋಗುತ್ತೆ. ಕುಲ್ಫಿ ರೆಡಿ ಆಗಿದೆ.